ಆಸೀನರಾಗಿರುವಂತಹ ನಿಮ್ಮ ನೆಚ್ಚಿನ ನಾಯಕರು ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನು ವಹಿಸ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಅನಿಸಿಕೆಯಿಂದ ಹೇಳ್ತಾ ಇದ್ದೀನಿ. ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಮುನೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾನು ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನಾಗಮಂಗಲ ಹರೀಶ್ ಸರ್ ಅವರೇ, ಮತ್ತೆ ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ಜಬಿಯಣ್ಣನವರೇ, ಮತ್ತೆ ಊರ್ಕುಂಟ್ ಮಿಟ್ಟೂರು ನಮ್ಮ ಚೇತನ್ ಪ್ರಸಾದ್ ಸರ್ ಅವರೇ, ಮತ್ತೆ ಪ್ರಭಾಕರ್ ಸರ್ ಅವರೇ, ಮತ್ತೆ ವಕೀಲರಾಗಿರುವಂತಹ ನನ್ನ ಜೊತೆಯಲ್ಲಿ ಸರಿ ತಪ್ಪುಗಳು ಯಾವ ಕಾರ್ಯಕ್ರಮ ಯಾವ ರೀತಿ ರೂಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ವಕೀಲರಾಗಿರುವಂಥ ಜಯಪ್ಪರ್ ಅವರೇ, ಮತ್ತೆ ಮುಖ್ಯವಾಗಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಮೇಡಮ್ ಅವರು ಆಸೀನರಾಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈ ಶಾಲೆಯ ಮಕ್ಕಳ ಪರವಾಗಿ ಎಲ್ಲರನ್ನೂ ಕೂಡ ಸಮಾನತೆಯಾಗಿ ಶಾಲೆಗೆ ಏನಾದರೂ ಬೇಕು ಅಂದಾಗ ಎಲ್ಲರ ಜೊತೆ ಮಾತನಾಡಿ ಮಕ್ಕಳ ಪರವಾಗಿ ಇಂಥದ್ದು ಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಏನು ಬರುತ್ತೆ ಅನುದಾನವನ್ನು ತಗೊಂಡು ಮತ್ತೆ ಒಂದು ಸಂಘ ಸಮಸ್ಯೆಗಳಿಂದ ಇಂಥದ್ದು ಬೇಕು ಅಂದಾಗ ಅವ್ರಿಗೆ ಅಡ್ಡಿನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲವೂ ಕೂಡ ನಾವು ಫೈಜುಲ್ಲಾ ಸರ್ ಅವ್ರಿಗೆ ಜೊತೆಗೂಡಿ ಮುಂದೆ ಸಾಗ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇದು ಮುನೇಶನ ಕಾರ್ಯಕ್ರಮ ಏನು ಹೊಸದಾಗಲ್ಲ, ಹಲವಾರು ಕಾರ್ಯಕ್ರಮ 8-10 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಶಾಲೆಗೆ ಸುಣ್ಣ ಬಣ್ಣ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಟ್ರಾಕ್ ಶೂಟ್ ಆಗಿರ್ಬೋದು, ಶೂ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸರ್ಕಾರಿ ಶಾಲೆ, ಉರ್ದು ಶಾಲೆ ಎಲ್ಲವೂ ಕೂಡ ಆಗಿರ್ಬೋದು, ಎಲ್ಲರೂ ಸಮಾನವಾಗಿ ನೋಡುವಂತಹ ವ್ಯಕ್ತಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮುನೇಶ್ ಸರ್ ಅವರು. ನನಗೆ ಫೈಜುಲ್ಲಾ ಸರ್ ಬೆಳಗ್ಗೆ ಫೋನ್ ಕರೆ ಮಾಡ್ತಾರೆ ಈ ತರ ಕಾರ್ಯಕ್ರಮ ಬರಬೇಕು ಅಂದಾಗ. ನಾನು ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅಂದ್ರೆ, ಒಳಗೊಂದು ಹೊರಗೊಂದು ಯಾರು ಇಟ್ಕೋಬಾರ್ದು, ಏನಾದ್ರೂ ಮಾಡು, ಮನಸ್ಫೂರ್ತಿಯಾಗಿ ಮಾಡು. ಈ ಕಾರ್ಯಕ್ರಮ ಮುನೇಶ್ ಸರ್ ಕಾರ್ಯಕ್ರಮಕ್ಕೆ ನಾನು ಬರುವಾಗ ನಮ್ಮ ಹರೀಶ್ ಸರ್ ಅವ್ರಿಗೆ ಫೋನ್ ಮಾಡ್ತಾರೆ, ಸರ್ ಈ ತರ ಫೈಜುಲ್ಲಾ ಸರ್ ಶಾಲೆಗೆ ಹೋಗ್ಬೇಕು, ಬುಕ್ಸ್ ಕೊಡ್ತೇವೆ ಮುನೇಶ್ ಸರ್ ಅವರು ಅಂತ, ಬ್ಯಾಗ್ಸ್ ಕೊಡ್ತಿದ್ದಾರೆ ಅಂದ್ಬಿಟ್ಟು. ಸರ್ ನನ್ಗೆ ಹೇಳಿದಾರೆ, ನಾನು ಬರ್ತಾ ಇದ್ದೀನಿ. ನಾನು ಬರುವಾಗ ನಮ್ಗೆ ನನ್ನ ಗುರುಗಳಾಗಿರುವಂತಹ NCC ಶಂಕರಪ್ಪ ಸಿಗ್ತಾರೆ, ಸರ್ ಮುನೇಶ್ ಸರ್ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ. ಖಂಡಿತವಾಗ್ಲೂ ಬರ್ತೀನಿ, ನಡೀರಿ ಅಂತಾರೆ. ಅದ್ರ ಜೊತೆಗೆ ನಮ್ಮ ವಕೀಲರಾದ ಜಯಪುರ ಅವರು ಅಷ್ಟೇ, ಸರ್ ಮುನೇಶ್ ಸರ್ ಬ್ಯಾಗ್ಲಿ ಕೊಡ್ತೀವಿ, ವಿತರಣೆ ಮಾಡ್ತಿದ್ದಾರೆ ಉರ್ದು ಶಾಲೆಯಲ್ಲಿ, ನಮ್ಮ ಫೈಜುಲ್ಲಾ ಸರ್ ಅವ್ರ ಶಾಲೆಯಲ್ಲಿ ಬರಬೇಕು ಅಂತ. ಎರಡನೇ ಮಾತೇ ಇಲ್ಲ, ನಡೀರಿ ಅಂದ್ರು. ಆ ರೀತಿ ಬೇರೆಯವರು ಹೊಳಗೊಂದು ಇಟ್ಕೊಂಡು ಕೆಲಸಗಳು ಮಾಡ್ತಾರೆ. ಆದ್ರೆ ಸ್ವಚ್ಛತಾ ಮನೋಭಾವದಿಂದ, ಸ್ವಚ್ಛತೆ ಅಭಿಯಾನದಿಂದ, ಸ್ವಚ್ಛತೆ ಏನು ಕಾರ್ಯಕ್ರಮಗಳು ಮಾಡಿದಾಗ ಆ ವ್ಯಕ್ತಿಗಳಿಗೆ ಬೆಂಬಲಿಸಬೇಕು, ಸಾಥ್ ಕೊಡ್ಬೇಕು. ನಾನು ಯಾವತ್ತು ಮತ್ತೊಬ್ಬರ ಕಾಲನ ಎಳಿತಾ ನಾವು ಜೀವನವನ್ನು ಸಾಗಿಸ್ತೀವಿ, ಅಂತ ವ್ಯಕ್ತಿಗಳು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರಿಗೆ ಸಹಕಾರ ಕೊಡ್ಬೇಕು, ಜೊತೆಗೂಡಬೇಕು. ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮ್ಮ ಮನೆ ಆಯ್ತು, ನಮ್ಮ ಮಕ್ಕಳಾಯ್ತು, ನಮ್ಮ ಮನೆ ಮಠ ಆಯ್ತು, ಇಷ್ಟಲ್ಲಿ ಇರ್ಬೇಕು. ಅದನ್ನ ಬಿಟ್ಟು ಇವಾಗ ಜಬಿ ಸಾರೇ ಮುಂದಾಳ್ತು ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಿರ್ತಾರೆ, ಸಪೋರ್ಟ್ ಮಾಡ್ಬೇಕು, ಜಬಿ ಅಣ್ಣಾಗ್ ಮಾಡ್ಬೇಕು, ನಮ್ಮ ಪ್ರಗತಿ ಸರ್ ಮುನೇಶನಾಗ್ ಮಾಡ್ಬೇಕು. ಅವ್ರ ಹಲವಾರು ಕಾರ್ಯಕ್ರಮ, ಜನಪರ ಕಾರ್ಯಕ್ರಮ ಮಾಡ್ತಿರ್ತಾರೆ, ಅವ್ರಿಗೆ ಬೆಂಬಲಿಸ್ಬೇಕು. ನಮ್ಮ ಅರಿವು, ನಮ್ಮ ಪ್ರಭಾಕರಣ ಅಷ್ಟೇ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಆ ಕಾರ್ಯಕ್ರಮ ಸಾಥ್ ಕೊಡ್ಬೇಕು. ಅದನ್ನ ಬಿಟ್ಟು ನಾವು ಯಾವತ್ತು ಅವರ ಕಾಲು ಇಳಿತೀವಿ, ಆ ಮನಸ್ಸಲ್ಲಿರುವಂತಹ ಒಂದು ಕಲಾಂಶ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಕೆಟ್ಟ ಗುಣಗಳನ್ನ ಇರಬಾರದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮುನೇಶ್ ಸರ್ ಅವರು ಏನು ಮಕ್ಕಳಿಗೆ ಬ್ಯಾಗ್ ಅನ್ನ ವಿತರಣೆ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮುನೇಶ್ ಸರ್ ಅವರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ನಮ್ಮ ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ನಮ್ಮ ಕೂಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ. ಇನ್ನು ಮುಂದಿನ ದಿನಗಳು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ, ಐಶ್ವರ್ಯ, ಅಂತಸ್ತು ಮತ್ತೆ ಹೆಚ್ಚಿನ ಒಂದು ಅಧಿಕಾರ ಏನು ಇಲ್ಲ, ಅವ್ರಿಗೆ ಅಧಿಕಾರ ಏನೂ ಇಲ್ಲದೆ ಬಡ ಮಕ್ಕಳಿಗೆ ಸಹಕಾರ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನು ಅಧಿಕಾರ ಬಂದ್ರೆ ಇನ್ನೆಷ್ಟು ಮಾಡಲ್ಲ ಅನ್ನೋದನ್ನ